ಬಿರಿಯಾನಿ, ಚಿಕನ್ ಅಂಡ್ ರೈಸ್, ಫ್ರೈಡ್ ರೈಸ್ ಯಾವುದು ಹೆಲ್ದಿ ಅಂಡ್ ವೇಟ್ ಲಾಸ್ ಆಗ್ಬೇಕಂದ್ರೆ ಏನ್ ತಿನ್ಬೇಕು ಅಂತ ನೋಡೋಣ. ಎಲ್ಲರೂ ಪ್ಲೇನ್ ಚಿಕನ್ ಅಂಡ್ ರೈಸ್ ತಿನ್ನಿ ಅಂತ ಹೇಳ್ತಾರೆ, ಬಟ್ ಇದರಲ್ಲಿ ಒಂದು ಮಿತ್ ಇದೆ. ಅದನ್ನ ಬರ್ಸ್ಟ್ ಮಾಡೋಣ, ಡೀಟೇಲ್ ಕಂಪ್ಯಾರಿಸನ್ ಮಾಡಿ. ಪ್ಲೇನ್ ಚಿಕನ್ ಅಂಡ್ ರೈಸ್ ಯಾಕೆ ತಿನ್ಬೇಕು ಅಂತ ಹೇಳೋದಂದ್ರೆ ಅದರಲ್ಲಿ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಲ್ಲ ಅಂತ. ಬಟ್ ಚಿಕನ್ ಕರಿ ಮಾಡುವಾಗ ಹೈ ಚಾನ್ಸಸ್ ಇದೆ ಕೋಕೋನಟ್ ಹಾಗೂ ಜಾಸ್ತಿ ಅಮೌಂಟ್ ಆಯಿಲ್ ಯೂಸ್ ಮಾಡೋದು. ನಮಗೆ ಗೊತ್ತಿಲ್ಲದೇನೆ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ಅಂಡ್ ವೇಟ್ ಲಾಸ್ ಮಾಡಕ್ ಆಗಲ್ಲ. ಈಗ ಕಂಪ್ಯಾರಿಸನ್ ಅಂತ ಹೇಳುವಾಗ ಕುಕಿಂಗ್ ಟೈಮ್ ಕನ್ಸಿಡರ್ ಮಾಡಿದ್ರೆ ಬಿರಿಯಾನಿಗೆ ತುಂಬಾ ಟೈಮ್ ತಗೊಳುತ್ತೆ, ಚಿಕನ್ ಅಂಡ್ ರೈಸ್ಗೆ ಮಾಡರೇಟ್ ಟೈಮ್, ಫ್ರೈಡ್ ರೈಸ್ ತುಂಬಾ ಬೇಗ ಆಗ್ಬಿಡುತ್ತೆ ಯಾಕಂದ್ರೆ ಫಾಸ್ಟ್ ಫುಡ್. ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಬಿರಿಯಾನಿಗೆ ಜಾಸ್ತಿ ಬೇಕು, ಚಿಕನ್ ಅಂಡ್ ರೈಸ್ಗೆ ತುಂಬಾ ಕಮ್ಮಿ, ಫ್ರೈಡ್ ರೈಸ್ಗೆ ಮಾಡರೇಟ್. ಈಗ ಹೊರಗೆ ತಿನ್ನುವಾಗ ನಿಮ್ಗೆ ಗೊತ್ತಿಲ್ಲ ಬಿರಿಯಾನಿಯಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ, ಏನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. ಫ್ರೈಡ್ ರೈಸ್ ಅಲ್ಲಂತೂ ತುಂಬಾ ಆಯಿಲ್ ಯೂಸ್ ಮಾಡ್ತಾರೆ, ಹೆಸರೇ ಫ್ರೈಡ್ ಅಂತ ಇರುತ್ತೆ. ಸೊ ಬೆಸ್ಟ್ ಆಪ್ಷನ್ ಹೊರಗೆ ತಿನ್ನುವಾಗ ಚಿಕನ್ ಅಂಡ್ ರೈಸ್. ಪ್ರೋಟೀನ್ ಅಂಶನೂ ಜಾಸ್ತಿ ಇರುತ್ತೆ ಯಾಕಂದ್ರೆ ಚಿಕನ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಬಿರಿಯಾನಿಯಲ್ಲೂ ಜಾಸ್ತಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ. ಬಟ್ ಫ್ರೈಡ್ ರೈಸ್ ಅಲ್ಲಿ 100 ಗ್ರಾಮ್ ಚಿಕನ್ ಯೂಸ್ ಮಾಡ್ತಾರೆ ಅಂತಾನು ನಿಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ಸಣ್ಣ ಸಣ್ಣ ಪೀಸ್ ಇರುತ್ತೆ, ಪ್ರೋಟೀನ್ ಕಮ್ಮಿ ಆಗಿಬಿಡುತ್ತೆ. ಸೊ ರ್ಯಾಂಕಿಂಗ್ ವೈಸ್ ಫಸ್ಟ್ ಚಿಕನ್ ಅಂಡ್ ರೈಸ್, ಸೆಕೆಂಡ್ ಬಿರಿಯಾನಿ, ಥರ್ಡ್ ಫ್ರೈಡ್ ರೈಸ್ ಹೊರಗೆ ತಿನ್ಬೇಕಾದ್ರೆ. ಬಟ್ ನೀವು ಮನೆಯಲ್ಲಿ ತಿನ್ನೋದಾದ್ರೆ ಟೇಸ್ಟಿ ಅಂಡ್ ಹೆಲ್ದಿ ಬಿರಿಯಾನಿನೂ ಮಾಡಬಹುದು, ಫ್ರೈಡ್ ರೈಸ್ ಮಾಡಬಹುದು. ಸಿಮಿಲರ್ ಕ್ಯಾಲೋರೀಸ್ ಅಲ್ಲಿ ಬಿರಿಯಾನಿ ಅಂಡ್ ಫ್ರೈಡ್ ರೈಸ್ ರೆಸಿಪಿ ನಾನು ರೀಲ್ಸ್ ಅಲ್ಲಿ ಆಲ್ರೆಡಿ ಹಾಕಿದೀನಿ. ನಿಮ್ಗೆ ಅದರ ಲಿಂಕ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಪರ್ಸನಲಿ ಕಳಿಸ್ತೀನಿ.